ಹರೀಶ್ ಪೂಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಾರ್ಮಿಕ ಇಲಾಖೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ವಿವಿಧ ವೃತ್ತಿಯ ಸಹಾಯಕರಿಗೆ ಟೂಲ್ ಕಿಟ್, ನ್ಯೂಟ್ರಿಷನ್ ಕಿಟ್ಗಳನ್ನು ನೀಡುವ ಬಗ್ಗೆ ಹಾಗೂ ಈ ಮುಂಚೆ ನೀಡಲಾಗುತ್ತಿದ್ದ ಸ್ಕೂಲ್ ಕಿಟ್ಗಳನ್ನು ಸ್ಥಗಿತಗೊಳಿಸಿರುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ. ಸದಸ್ಯರು ನಮಗೆ 3 ಪ್ರಶ್ನೆಗಳನ್ನ ಹೇಳಿದ್ದಾರೆ. ಅಂದರೆ ಟೂಲ್ ಕಿಟ್ಸ್ ಯಾಕೆ ಕೊಡ್ತಾ ಇಲ್ಲ, ಸ್ಕೂಲ್ ಕಿಟ್ ಯಾಕೆ ಕೊಡ್ತಾ ಇಲ್ಲ, ನ್ಯೂಟ್ರಿಷನ್ ಕಿಟ್ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ. ನಾವು ನ್ಯೂಟ್ರಿಷನ್ ಕಿಟ್ ಕೊಡಬೇಕಂತಂದರೆ ಸ್ವಲ್ಪ ಈಗ ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಮೆಜರ್ಮೆಂಟ್ ಮಾಡಿ ಯಾರು ಅನಿಮಿಕ್ ಇದ್ದಾರೆ, ಸುಮಾರು 13% ಜನರಷ್ಟಿಗೆ ಅನಿಮಿಕ್ ಇದ್ದಾರೆ, ನಮ್ಮಲ್ಲಿ ಡಾಟಾ ಬಂದಿದೆ. ಆ ಅನಿಮಿಕ್ ಇರೋರಿಗೆ ಯಾವ ಥರದ ನ್ಯೂಟ್ರಿಷನ್ ಕೊಡಬೇಕಂತಕ್ಕಂಥದ್ದು ನಮ್ಮ ಬೇರೆ ಇಲಾಖೆಯವ್ರ ಜೊತೆ ಸ್ವಲ್ಪ ಸಮಾಲೋಚನೆ ಮಾಡಿ ಒಂದು ಉನ್ನತ ಒಂದು ಅಭಿಪ್ರಾಯವನ್ನು ತಗೊಂಡು ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನ್ಯೂಟ್ರಿಷನ್ ಕಿಟ್ ಕೊಡ್ತಕ್ಕಂಥದ್ದು. ಈ ಟೂಲ್ಸ್ ಕಿಟ್ಟು ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ. ಏನಾಗಿದೆ, ನಾವು ಇಲ್ಲಿವರೆಗೆ ಸುಮಾರು 7 ಲಕ್ಷ ಜನಕ್ಕೆ ಟೂಲ್ಸ್ ಕಿಟ್ಗಳನ್ನ ಕೊಟ್ಟಿದ್ದೀವಿ. ಬೇರೆ ಬೇರೆ ರೀತಿಯಾಗಿ ಬಾರ್ ಬೆಂಡಿಂಗ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಮೇಸನ್ ಇರ್ಬೋದು, ವೆಲ್ಡಿಂಗ್ ಇರ್ಬೋದು, ಟೈಲ್ಸ್ ಲೇಯರ್ ಇರ್ಬೋದು, ಪೇಂಟಿಂಗ್ ಇರ್ಬೋದು. ಇವರು ಒಂದು ಸಲ ಕೊಟ್ಟರೆ ಇನ್ನೊಂದು ಸಲ ಕೊಡೋಕ್ಕೆ ಬರಲ್ಲ. ಅದಕ್ಕೆ ಬೋರ್ಡ್ನಲ್ಲಿ ಇಟ್ಕೊಂಡು ಇದಕ್ಕೊಂದು 5 ಇಯರ್ಸ್ವರೆಗೆ ಟೈಮ್ ಪೀರಿಯಡ್ ಮಾಡಬೇಕು. ಆಮೇಲೆ ಇನ್ನೊಬ್ಬರೆಲ್ಲ ಭಾಳಷ್ಟು ಜನ ಸುಮಾರು 12 ಲಕ್ಷ ಜನ ಅವರಿಗೆ ಅಸಿಸ್ಟೆಂಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯವರು ತಾವು ಹೇಳಿರ್ತಕ್ಕಂಥ ಪ್ರಶ್ನೆ ಮೇಲೆ ಇಲಾಖೆಯವ್ರಿಗೆ ಮಾತನಾಡಿಸಿ ಅವರಿಗೆ ಟೆಕ್ನಿಷಿಯನ್ಸ್ ಅಂತ ಅವ್ರ ಮೇಲೆ ಬಂದ ತಕ್ಷಣ ಅವರಿಗೆ ಟೂಲ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ. ಸ್ಕೂಲ್ ಕಿಟ್ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ನಾವು ಈಗ ಎಲ್ಲರಿಗೆ ಸ್ಟೈಫಂಡ್ ಕೊಡ್ತಾ ಇದ್ದೀವಿ. ನಾವು ಬಂದಾಗಿಂದ ಸುಮಾರು 13 ಲಕ್ಷಕ್ಕೆ ಹೆಚ್ಚು ಮಕ್ಕಳಿಗೆ ನಾವು ಸ್ಟೈಫಂಡ್ ಕೊಟ್ಟಿದ್ರಿಂದ ಟೂಲ್ ಕಿಟ್ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಬೋರ್ಡ್ನಲ್ಲಿ ತೀರ್ಮಾನ ಆಗಿದೆ. ಬಟ್ ತಾವು ಹೇಳಿದ್ದಕ್ಕೂ ಒಂದ್ಸಲ ವಿಚಾರ ಮಾಡಿ ಇವೆರಡು ಪ್ರಮುಖವಾಗಿ, ಒಂದು ಟೂಲ್ ಕಿಟ್ಸು ಪ್ಲಸ್ ನೀವು ನ್ಯೂಟ್ರಿಷನ್ ಕಿಟ್ನ ನಾವು ಮುಂದೆ ಬರ್ತಕ್ಕಂಥಗಳಲ್ಲಿ ಬೋರ್ಡ್ನಲ್ಲಿ ಇಟ್ಟು ವಿಚಾರ ಮಾಡಿ ಮಾಡ್ತೀವಿ. ಅಧ್ಯಕ್ಷರೇ, ಒಂದು ನಿಮಿಷ. ಸಚಿವರು ಕಾರ್ಮಿಕ ಇಲಾಖೆ ಸಹಾಯಕರಿಗೆ ಟೂಲ್ ಕಿಟ್ ಕೊಡುವಂಥದ್ದು ಮತ್ತು ನ್ಯೂಟ್ರಿಷನ್ ಕಿಟ್ ಕೊಡುವಂಥದ್ರ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಆದರೆ ಸ್ಕೂಲ್ ಮಕ್ಕಳದು, ಕಾರ್ಮಿಕರ ಸ್ಕೂಲ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸ್ಕೂಲ್ ಕಿಟ್ ಏನು ಹಿಂದೆ ಕೊಡ್ತಾ ಇದ್ರು, ಆ ಸ್ಕೂಲ್ ಕಿಟ್ ಬಗ್ಗೆ ಶಾಲೆಗಳಲ್ಲಿ ಹೋದಾಗ ಕಾರ್ಮಿಕರ ಮಕ್ಕಳು ಬೇಡಿಕೆ ಜಾಸ್ತಿ ಇರ್ತಕ್ಕಂಥದ್ದು. ಪ್ರೋತ್ಸಾಹಧನ ಸ್ಕಾಲರ್ಶಿಪ್ ಕೊಡ್ತಾವೆ ಅಂತ ಹೇಳಿದ್ದಾರೆ. ಬಟ್ ಸ್ಕಾಲರ್ಶಿಪ್ ಕೊಟ್ಟರು ಮಕ್ಕಳಿಗೆ ಬೇಕಾಗಿರ್ತಕ್ಕ ಅದನ್ನು ಸುಮಾರು 30-35 ವೆರೈಟಿ ಐಟಮ್ಸ್ಗಳ ಸ್ಕೂಲ್ ಕಿಟ್ಟಲ್ಲಿ ಇರ್ತಿತ್ತು. ನಾನು ಕಾರ್ಮಿಕ ಇಲಾಖೆ ಸಚಿವರಿಗೆ ವಿನಂತಿ ಮಾಡ್ತೇನೆ, ದಯವಿಟ್ಟು ಆ ಕಾರ್ಮಿಕರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸ್ಕೂಲ್ ಕಿಟ್ಟನ್ನು ಮತ್ತೆ ನೀವು ಇಂಟ್ರೊಡ್ಯೂಸ್ ಮಾಡಬೇಕೆನ್ನುವಂತ ವಿನಂತಿ ಮಾಡಿ. ನಾವು ಸ್ಟೈಫಂಡ್ ಏನು ಕೊಡ್ತೀವಿ ಮಕ್ಕಳಿಗೆ DBT ಅದು ಗೊತ್ತಾಗಲ್ಲ. ಸ್ಕೂಲ್ ಕಿಟ್ ಆದರೆ ನಮ್ಮ ಬರೀ ಕನ್ಸ್ಟ್ರಕ್ಷನ್ ಮಕ್ಕಳಿಗೆ ಮಾತ್ರ ಸ್ಕೂಲ್ ಕಿಟ್ ಇರುತ್ತೆ, ಬೇರೆ ಮಕ್ಕಳಿಗೆ ಇರಲ್ಲ. ಆ ಡಿಫರೆನ್ಸ್ ಕಾಣುತ್ತೆ ನಮ್ಮ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಬಿಕಾಸ್ ಇವ್ರಿಗೆ ಸ್ಕೂಲ್ ಕಿಟ್ ಎಲ್ಲ ನಾವು ಕೊಟ್ಬಿಡ್ತೀವಿ, ಅದಕ್ಕಾಗಿ ಸ್ವಲ್ಪ. ಬಟ್ ಇನ್ನೊಂದ್ಸಲಿ ಕೂಡ ಚರ್ಚೆ ಮಾಡೋಣ. ಐ ಆಮ್ ಓಪನ್ ಟು ಇಟ್, ಬಟ್ ಜಸ್ಟ್ ಫಾರ್ ಸಜೆಷನ್. ಸಿದ್ದು ಸವದಿ.